ಇವತ್ತು ಎಲ್ಲ ಕಡೆ ರಾಮ ನವಮಿಯ ಸಂಭ್ರಮಾಚರಣೆ ಮನೆ ಮಾಡಿದೆ. ಪಾನಕ, ಕೋಸಂಬರಿ, ಮಜ್ಜಿಗೆಯನ್ನು ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ಎಸ್, ಇರಲಿ. ಇನ್ನೊಂದು ಕಡೆ ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯುದ್ಧದಿಂದ ಏನೆಲ್ಲ ಆಗ್ತಾ ಇದೆ, ಯುದ್ಧದಿಂದ ಭಾರತಕ್ಕೆ ಎಷ್ಟು ನಷ್ಟ ಆಗ್ತಿದೆ, ಯಾವ ರೀತಿಯ ಆರ್ಥಿಕ ಹೊಡೆತವನ್ನು ಭಾರತ ಅನುಭವಿಸ್ತಿದೆ, ರಾಜ್ಯದಲ್ಲಿ ನೀವು ಏನೇನು ಫೇಸ್ ಮಾಡ್ತಾ ಇದ್ದೀವಿ, ಏನೇನು ಫೇಸ್ ಮಾಡಬೇಕಾಗತ್ತೆ, ಪೆಟ್ರೋಲ್, ಡೀಸೆಲ್, ಗ್ಯಾಸ್, GDPಯ ಅಭಾವ ಎಷ್ಟು ಮಟ್ಟಿಗಿದೆ, ಆಟೋ ಡ್ರೈವರ್ಗಳಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಮನೆಯಲ್ಲೂ ಅಡುಗೆ ಮಾಡೋದಕ್ಕೆ ಎಷ್ಟು ಸಮಸ್ಯೆ ಆಗ್ತಾ ಇದೆ, ಆರ್ಥಿಕ ಹೊರೆ ಎಷ್ಟಾಗ್ತಿದೆ, ಇದೆಲ್ಲದರ ಬಗ್ಗೆ ನಿನ್ನೆ ಪವರ್ ಫೋಕಸ್ನಲ್ಲಿ ನಾವು ಚರ್ಚೆ ಮಾಡಿದ್ವಿ. ಇವತ್ತು ಅದರ ಮುಂದುವರಿದ ಭಾಗ ಅಂತ ಅಂದ್ಕೊಳ್ಳಿ, ದ ಮೋಸ್ಟ್ ಇಂಪಾರ್ಟೆಂಟ್ ಭಾಗ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನಾನು ನಿಮ್ಮೆಲ್ಲರನ್ನು ಒಂದು ನಿಮಿಷ ಕೋವಿಡ್ ಸಂದರ್ಭವನ್ನು ನೆನಪಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆಯಿತು. ಇಡೀ ದೇಶ, ವಿಶ್ವ ಒಂಥರ ಸ್ತಬ್ಧ ಆಗೋಗಿತ್ತು. ನಾವುಗಳ ಯಾರೂ ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ, ಎಲ್ಲವೂ ಕೂಡ ಸ್ತಬ್ಧ. ಒಂಥರ ಎಲ್ಲಿ ನೋಡಿದ್ರು ಸ್ಮಶಾನ ಮೌನ ಆವರಿಸ್ಬಿಟ್ಟಿತ್ತು. ಯಾಕಪ್ಪ ಇವಾಗ ಯಾಕೆ ಕೋವಿಡ್ ಬಗ್ಗೆ ಮಾತಾಡ್ತಾ ಇದ್ದೀರಿ ಅಂತ ನೀವೇನಾದರೂ ಕೇಳಿದ್ರೆ, ಎಸ್, ಕೋವಿಡ್ ಅಂತ ಸಂದರ್ಭ ಮರುಸೃಷ್ಟಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಇನ್ಕ್ಲೂಡಿಂಗ್ ಕೇಂದ್ರ ಸರ್ಕಾರ ಅದನ್ನು ತೆಗೆದುಹಾಕಿದ್ರು, ನೋ ಲಾಕ್ಡೌನ್ ಆಗಲ್ಲ ಅಂತ ಹೇಳಿದ್ರು. ಈ ಯುದ್ಧದಿಂದ ಹಲವು ರಾಷ್ಟ್ರಗಳು ಈಗ ತತ್ತರಿಸಿ ಹೋಗ್ಬಿಟ್ಟಿದ್ದಾವೆ. ಎಷ್ಟೋ ರಾಷ್ಟ್ರಗಳು ನಾವು ಲಾಕ್ಡೌನ್ ಮಾಡಬೇಕಾ ಅಂತ ಚಿಂತನೆ ನಡೆಸ್ತಾ ಇದ್ದಾವೆ. ಎಷ್ಟೋ ರಾಷ್ಟ್ರಗಳಲ್ಲಿ ಫುಡ್ ಚೈನ್ ಲಿಂಕ್ ಕಟ್ ಆಗೋಗಿದೆ. ಸೊ ಈ ರೀತಿಯಾದಂಥ ಹಲವು ಸಮಸ್ಯೆಗಳನ್ನು ಹಲವು ರಾಷ್ಟ್ರಗಳು ಎದುರಿಸ್ತಾ ಇರೋದ್ರಿಂದ ಭಾರತದಲ್ಲೂ ಮುಂದೊಂದು ದಿನ, ಅಂದರೆ ಇದೇ ರೀತಿ ಯುದ್ಧ ಮುಂದುವರಿತಾದ್ರೆ, ಎಕ್ಸಾಕ್ಟ್ಲಿ ನಾಳೆಗೆ ಯುದ್ಧ ಶುರುವಾಗಿ 1 ತಿಂಗಳಾಗತ್ತೆ. 1 ತಿಂಗಳ ಯುದ್ಧದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟ ಆಗಿದೆ. ಭಾರತಕ್ಕೂ ಕೂಡ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಇನ್ನೊಂದಷ್ಟು ದಿನ ಯುದ್ಧ ಮುಂದುವರೆದ್ರೆ ಕೆಲವು ದಿನಗಳಲ್ಲಿ ಭಾರತವು ಲಾಕ್ಡೌನ್ ಮಾಡಬೇಕಾದಂಥ ಸಂದರ್ಭ ಬರುತ್ತಾ, ಏನೆಲ್ಲ ಅದರಿಂದ ಅನಾಹುತ ಆಗಬಹುದು, ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ನಲ್ಲಿ ಮಾತನಾಡ್ತಾ ಹೋಗ್ತೀನಿ. ಎಕ್ಸ್ಪರ್ಟ್ಸ್ ಕೂಡ ನನ್ನನ್ನು ಜಾಯ್ನ್ ಆಗ್ತಾರೆ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಇರಾನ್ ಯುದ್ಧದ ಘೋರ ಹೊಡೆತಕ್ಕೆ ವಿಶ್ವದ ಹಲವು ದೇಶಗಳು ಅಕ್ಷರಶಃ ತತ್ತರಿಸಿ ಹೋಗಿದ್ದಾವೆ. ತೈಲ ಸಾಗಾಟ ಬಂದ್ ಆಗಿದ್ದು ಬಹುತೇಕ ದೇಶಗಳಲ್ಲಿ ಬೆಲೆ ಏರಿಕೆಯಾಗಿದೆ. ಕೆಲ ದೇಶಗಳಲ್ಲಿ ಸಪ್ಲೈ ಚೈನ್ ಕಟ್ ಆಗೋಗಿದೆ. ಅಗತ್ಯ ವಸ್ತುಗಳಿಗೂ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಯುದ್ಧ ಮುಂದುವರೆದಲ್ಲಿ ಭಾರತಕ್ಕೂ ಆಪತ್ತು ಎದುರಾಗುತ್ತಾ? ಅಫ್ಕೋರ್ಸ್, ಎಲ್ಲ ದೇಶಗಳಿಗೂ ಆದಂತೆ ಭಾರತವೂ ಕೂಡ ಒಂದಷ್ಟು ಪರಿಣಾಮವನ್ನ ಫೇಸ್ ಮಾಡಲೇಬೇಕಾಗತ್ತೆ. ಸಪ್ಲೈ ಚೈನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಅದು ಭಾರತ ಆಗಲಿ, US ಆಗಲಿ, ಇರಾನ್ ಆಗಲಿ, ಆಸ್ಟ್ರೇಲಿಯಾ ಆಗಲಿ, ಇಲ್ಲ ಪಕ್ಕದಲ್ಲಿರೋ ಯಾವುದೇ ಸುತ್ತಮುತ್ತ ದೇಶಗಳಾಗಲಿ, ಚೈನ್ ಲಿಂಕ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸಪ್ಲೈ ಚೈನ್ ಲಿಂಕ್. ಈಗ ನಮಗೊಂದು ಆಹಾರ ಪದಾರ್ಥ ಬರಬೇಕು, ಒಂದು ಸಪ್ಲೈ ಇರಬೇಕು. ಸಪ್ಲೈಯೇ ಇಲ್ಲ ಅಂತಂದ್ರೆ ಹೇಗೆ ದೇಶ ಅಥವಾ ರಾಜ್ಯ ಮುಂದುವರಿಯುತ್ತೆ? ಸಪ್ಲೈ ಇಲ್ಲ ಅಂದ್ರೆ ಆಗೋದಿಲ್ಲ. ಇನ್ನು ಆಸ್ಟ್ರೇಲಿಯಾ ಪರಿಸ್ಥಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆಸ್ಟ್ರೇಲಿಯಾದಲ್ಲಿ ಹೇಗಿದೆ ಪರಿಸ್ಥಿತಿ ಅಂದ್ರೆ, ಲಾಕ್ಡೌನ್ ಮಾದರಿಯ ಸಂದರ್ಭ ಉದ್ಭವಿಸಿದೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ. ಹಾರ್ಮುಜ್ ಮಾರ್ಗ ಬಂದಾಗಿದ್ದು ಆಸಿಸ್ಗೆ ತೈಲ ಪೂರೈಕೆ ಸ್ಥಗಿತ ಆಗೋಗಿದೆ. ಕಾರ್ಗಳನ್ನ ನಿಲ್ಲಿಸಿ ಸಾರ್ವಜನಿಕ ಸಾರಿಗೆಗಳಲ್ಲಿ ಜನರು ಪ್ರಯಾಣಿಸ್ತಾ ಇದ್ದಾರೆ ಆಸ್ಟ್ರೇಲಿಯಾದಲ್ಲಿ. ಯುದ್ಧದ ಬಳಿಕ ಒಂದೇ ಒಂದು ಟ್ಯಾಂಕರ್ ಕೂಡ ಆಸ್ಟ್ರೇಲಿಯಾ ರೀಚ್ ಆಗಿಲ್ಲ. ಒಂದೇ ಒಂದು ಟ್ಯಾಂಕರ್ ತೈಲ ಕೂಡ ಆಸ್ಟ್ರೇಲಿಯಾ ರೀಚ್ ಆಗಿಲ್ಲ. ಏಪ್ರಿಲ್ನಲ್ಲಿ ಆಸೆಸ್ ತಲುಪಬೇಕಾಗಿದ್ದಂತಹ 6 ಟ್ಯಾಂಕರ್ಗಳು ಕೂಡ ರದ್ದಾಗಿದೆ. ಕೇವಲ 38 ದಿನಗಳ ತೈಲ ಸ್ಟಾಕ್ ಇತ್ತು. ಯುದ್ಧ ಶುರುವಾಗಿ 28 ದಿನಗಳಾಗಿದೆ. ಇನ್ನು 10 ದಿನಕ್ಕಾಗುತ್ತೆ ಅಲ್ಲಿರುವಂತಹ ಆಯಿಲ್ ಅಷ್ಟೇ. ಬಂಕ್ಗಳಲ್ಲಿ ಕಾರ್ಗಳಿಗೆ ಕೇವಲ $20ನ ತೈಲವನ್ನು ಹಾಕಲಾಗ್ತಾ ಇದೆ. ಆಸ್ಟ್ರೇಲಿಯಾ ಸಪ್ಲೈ ಚೈನ್ ಕಟ್ ಆಗಿದ್ದು ಮೆಡಿಸಿನ್, ಆಹಾರ ಸಾಮಗ್ರಿ, ತರಕಾರಿ ಸಿಕ್ಕಾಪಟ್ಟೆ ದುಬಾರಿ ಆಗೋಗಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಆಸಿಸ್ನಲ್ಲಿ ಕೊರೋನಾ ದಿನಗಳ ಪರಿಸ್ಥಿತಿ ಉಂಟಾಗಿದೆ. ನಾನು ಒಂದು ಹೇಳ್ತೀನಿ, ವೆನ್ ಸಪ್ಲೈ ಡಿಕ್ರೀಸಸ್, ಡಿಮಾಂಡ್ ಇನ್ಕ್ರೀಸಸ್, ಪ್ರೈಸ್ ವಿಲ್ 100% ಇನ್ಕ್ರೀಸಸ್. ಅಂದರೆ ಸಪ್ಲೈ ಕಡಿಮೆ ಆದಾಗ, ಡಿಮ್ಯಾಂಡ್ ಜಾಸ್ತಿ ಆದಾಗ ಬೆಲೆ ಏರಿಕೆಯನ್ನು ನಾವು ಅನುಭವಿಸಬೇಕಾಗತ್ತೆ.
ಮುಂದೊಂದು ದಿನ ಇಂಥ ಸ್ಥಿತಿ ಭಾರತದಲ್ಲೂ ಬರಬಹುದು. ಈಗ ಆಲ್ರೆಡಿ ನಾವು ಬೆಲೆ ಏರಿಕೆಯ ಬಿಸಿಯನ್ನ ಅನುಭವಿಸ್ತಾ ಇದ್ದೀವಿ ದೇಶದಲ್ಲಿ. ಈಗ ಆಲ್ರೆಡಿ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ 5 ರೂಪಾಯಿ, ಡೀಸೆಲ್ 3 ರೂಪಾಯಿ ಇನ್ಕ್ರೀಸ್ ಮಾಡಿ ಆಗಿದೆ. ನೋಡಿ, ಆಸ್ಟ್ರೇಲಿಯಾ ಮಾತ್ರ ಅಲ್ಲ, ಹಲವಾರು ದೇಶಗಳಲ್ಲಿ ತಾಪತ್ರಯ ಇದೆ. ಫಿಲಿಪೈನ್ಸ್ ನಲ್ಲಿ ಈಗಾಗಲೇ ಎನರ್ಜಿ ಎಮರ್ಜೆನ್ಸಿ ಘೋಷಣೆ ಆಗಿದೆ. 1 ವರ್ಷದವರೆಗೆ ತೈಲ ನಿಯಂತ್ರಣಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. 4 ವಾರದಲ್ಲಿ 4 ದಿನ ಮಾತ್ರ ಸರ್ಕಾರಿ ಕಚೇರಿಗಳಿಗೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಜಪಾನ್ ಮತ್ತು ಥೈಲ್ಯಾಂಡ್ ದೇಶಗಳಲ್ಲೂ ಇಂಧನ ಕೊರತೆ ಇದೆ. ಕಾಂಬೋಡಿಯಾದಲ್ಲಿ 68% ತೈಲ ಬೆಲೆಯಲ್ಲಿ ಹೆಚ್ಚಳ ಆಗಿದೆ. ವಿಯೆಟ್ನಾಂ 50%, ನೈಜೀರಿಯಾ 35%, ಕೆನಡಾ 28% ಬೆಲೆ ಏರಿಕೆಯಾಗಿದೆ. ಹಲವಾರು ದೇಶಗಳಲ್ಲಿ ಇಂಧನ ಕೊರತೆಯಿಂದ ತೈಲ ಬೆಲೆ ಏರಿಕೆಯಾಗಿದೆ. ನೀವು ಕರ್ನಾಟಕದಲ್ಲೇ ತಗೊಂಡ್ರೆ ಪ್ರೈವೇಟ್ ಪೆಟ್ರೋಲ್ ಬಂಕು ನಯಾರ ಅಥವಾ ಮತ್ತೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಶೆಲ್ ಇರಬಹುದು. ಪೆಟ್ರೋಲ್ 5 ರೂಪಾಯಿ, ಡೀಸೆಲ್ 3 ರೂಪಾಯಿ ನಿನ್ನೆ ತಾನೇ ಇನ್ಕ್ರೀಸ್ ಆಗಿತ್ತು. ಸೊ ಯು ಕ್ಯಾನ್ ಕಂಪೇರ್, ಯು ಕ್ಯಾನ್ ಇಮ್ಯಾಜಿನ್ ಬೇರೆ ದೇಶಗಳಲ್ಲಿ ಪರಿಸ್ಥಿತಿ ಯಾವ ಥರ ಇರುತ್ತೆ ಅಂತ ಹೇಳಿ. ಯಾಕೆಂದರೆ ಎಲ್ಲ ದೇಶಗಳಲ್ಲೂ ಆಡಳಿತ ಆಗಲೇಬೇಕು, ಎಲ್ಲ ದೇಶಗಳಲ್ಲೂ ಆರ್ಥಿಕ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡಲೇಬೇಕು. ಆ ದೇಶಗಳ ಆ ರಾಜ್ಯಗಳಲ್ಲಿ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇನ್ನು ಇರಾನ್ ಯುದ್ಧಕ್ಕೆ ಪಾಕಿಸ್ತಾನದ ಪಾಡು ಮತ್ತಷ್ಟು ಅಯೋಮಯ ಆಗೋಗಿದೆ. ಆಲ್ರೆಡಿ ಪಾಕಿಸ್ತಾನ ಚಿತ್ರಾನ್ನ ಎದ್ದೋಗಿತ್ತು. ಈಗ ಪಾಕಿಸ್ತಾನದ ಪರಿಸ್ಥಿತಿ ಮತ್ತಷ್ಟು ಸಂಕಷ್ಟದಲ್ಲಿದೆ. ಇರಾನ್ ಯುದ್ಧಕ್ಕೆ ಪಾಕ್ನಲ್ಲೇ ಶಿಯಾ ಮುಸ್ಲಿಮರು ದಂಗೆ ಎದ್ದಿದ್ದು ಅಲ್ಲೇ ಪ್ರತಿಭಟಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಪತ್ರಗುಟ್ಟು ಹೋಗಿದೆ ಪಾಕ್. ತೈಲ ಬೆಲೆ 20% ಹೆಚ್ಚಳ ಆಗಿದೆ. 1 ಲೀಟರ್ ಪೆಟ್ರೋಲು ಪಾಕಿಸ್ತಾನದ ರೂಪಾಯಿ, ಅಂದರೆ ಪಾಕಿಸ್ತಾನದ ಕರೆನ್ಸಿ ಪ್ರಕಾರ 321 ರೂಪಾಯಿ. ಹೈಸ್ಪೀಡ್ ಡೀಸೆಲ್ 335 ರೂಪಾಯಿ. 15 ದಿನ ಶಾಲೆ ಬಂದ್ ಆಗಿದ್ದು ಸರ್ಕಾರಿ ಕಚೇರಿಗಳಲ್ಲಿ 50% ಮಾತ್ರ, ಅಂದರೆ 50% ಎಂಪ್ಲಾಯೀಸ್ ಮಾತ್ರ ವರ್ಕ್ ಮಾಡ್ತಾ ಇದ್ದಾರೆ. ಪಾಕ್ನಲ್ಲಿ ತೈಲ ಬೆಲೆ ಏರಿಕೆಯಿಂದ ಎಲ್ಲ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಗಲ್ಫ್ ದೇಶಗಳಲ್ಲಿ 47 ಲಕ್ಷ ಪಾಕ್ ಜನರು ಕೆಲಸ ಮಾಡ್ತಾ ಇದ್ದು ಈಗ ಅವರೆಲ್ಲರ ಸ್ಥಿತಿ ಅಯೋಮಯ ಆಗೋಗಿದೆ. ವಾರದಲ್ಲಿ 4 ದಿನ ಮಾತ್ರ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸಕ್ಕೆ ಆದೇಶ ಆಗಿದೆ. ಇನ್ನೊಂದು ಕಡೆ ಶ್ರೀಲಂಕಾದಲ್ಲಿ ತೈಲ ಬೆಲೆಯಲ್ಲಿ 33% ಹೆಚ್ಚಳ ಆಗಿದೆ. ಲಂಕಾದಲ್ಲಿ ಅಗತ್ಯ ವಸ್ತುಗಳ ಬೆಲೆಯಲ್ಲಿ 50% ಏರಿಕೆಯಾಗಿದೆ. ನೋಡಿ, ಪಾಕಿಸ್ತಾನದಲ್ಲಿ ಶಿಯಾ ಮುಸ್ಲಿಮರ ದಂಗೆ ಮತ್ತು ಪ್ರೊಟೆಸ್ಟ್ ಎರಡೂ ಕೂಡ ನಡೀತಾ ಇದೆ. रमजान की तरफ से तोहफा है। पेट्रोल बिल्कुल फ्री मिल रहा है। पेट्रोल पंप पे अवाम का 12 बजे रश लग गया है, आप सब देख सकते हैं। ये देखें जी, पेट्रोल फ्री मिल रहा है। मरियम नवाज दे रही है फ्री पेट्रोल। ये रश लगा हुआ है। ईद रमजान शरीफ के महीने में मरियम नवाज की तरफ से तोहफा है। पेट्रोल बिल्कुल फ्री मिल रहा है। पेट्रोल पंप पे अवाम का 12 बजे रश लग गया है, आप सब देख सकते हैं। ये देखें जी, पेट्रोल फ्री मिल रहा है। मरियम नवाज दे रही है फ्री पेट्रोल। ये रश लगा हुआ है। ईद रमजान शरीफ के महीने में मरियम नवाज की तरफ से तोहफा है। पेट्रोल बिल्कुल फ्री मिल रहा है। पेट्रोल पंप पे अवाम का 12 बजे रश लग गया है, आप सब देख सकते हैं। पर बहुत अहम फैसले ईद रमजान शरीफ के महीने में मरियम नवाज की तरफ से तोहफा है। पेट्रोल बिल्कुल फ्री मिल रहा है। पेट्रोल पंप पे अवाम का 12 बजे रश लग गया है, आप सब देख सकते हैं। ये देखें जी, पेट्रोल फ्री मिल रहा है। मरियम नवाज दे रही है फ्री पेट्रोल। ये रश लगा हुआ है। ईद रमजान शरीफ के महीने में मरियम बहुत नवाज की अहम फैसले किए गए, जिनकी तफसील यूं है। सरकारी महकमों की गाड़ियों को मिलने वाले तेल में 50% फिल फॉर कटौती की जा रही है, मगर इसमें एम्बुलेंसेस और अवामी इस्तेमाल वाली बसें शामिल नहीं हैं। 2, आइंदा 2 माह के लिए तमाम सरकारी महकमों की
60% गाड़ियों को बंद किया जा रहा है ताकि तेल की बचत हो। नंबर 3, आइंदा 2 माह के लिए काबीना के अरकान, वज़रा, मशीरान और मावनीन खसूसी तनख्वाह नहीं लेंगे। नंबर 4, अरकान पार्लियामेंट की तनख्वाहों में से 25% कटौती की जा रही है। नंबर 5, 20 ग्रेड और इससे ऊपर के ऐसे अफसरान जिनकी तनख्वाह 3 लाख से जायद है। ಇರಾನ್ ಯುದ್ಧದಿಂದ ಸುದೀರ್ಘ ಅವಧಿಗೆ ದುಷ್ಪರಿಣಾಮ ಬೀರ್ತಿರೋದಂತೂ ಗ್ಯಾರಂಟಿ. ಇನ್ನೊಂದಷ್ಟು ವರ್ಷಗಳು ನಾವೆಲ್ಲರೂ ಹಿಂದೆ ಹೋಗಿದ್ದೀವಿ. ಕೇವಲ ಇರಾನ್, ಅಮೆರಿಕ, ಇಸ್ರೇಲ್ ಮಾತ್ರ ಅಲ್ಲ, ನಾವು ಕೂಡ. ಸಂಸತ್ತಿನಲ್ಲೇ ಎಚ್ಚರಿಕೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಹಲವೆಡೆ ಈಗಾಗಲೇ ಗ್ಯಾಸ್ ಅಭಾವ ಇದೆ, ತೈಲ ಬೆಲೆ ಏರಿಕೆಯಾಗಿದೆ. ದೇಶಾದ್ಯಂತ ವಾಣಿಜ್ಯ ಸಿಲಿಂಡರ್ ವಿತರಣೆ ಬಹುತೇಕ ಕಡಿತ ಆಗಿದೆ. ಕಮರ್ಷಿಯಲ್ ಸಿಲಿಂಡರ್ಸ್, ಗೃಹ ಬಳಕೆ ಸಿಲಿಂಡರ್ ಬುಕ್ಕಿಂಗು ಡಿಲೇ ಆಗ್ತಿದೆ, ವಿತರಣೆಗೂ ಕೂಡ ಹೆಚ್ಚು ದಿನಗಳು ಬೇಕು. ಖಾಸಗಿ ತೈಲ ಸಂಸ್ಥೆಗಳಿಂದ ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ನಯಾರ, ಶೆಲ್ ಸಂಸ್ಥೆಗಳಿಂದ ಪೆಟ್ರೋಲ್ 5 ರೂಪಾಯಿ, ಡೀಸೆಲ್ 3 ರೂಪಾಯಿ ಏರಿಕೆ ಮಾಡಿದ್ದಾರೆ. ದೇಶದಲ್ಲಿ 60 ದಿನಗಳಿಗೆ ಆಗುವಷ್ಟು ಮಾತ್ರ ತೈಲ ಸಂಗ್ರಹ ಇರೋದು. ಇನ್ನೊಂದು 2 ತಿಂಗಳು ನಾವು ಕಷ್ಟಪಟ್ಕೊಂಡು ತಳ್ಳಬಹುದು. ಭಾರತದ ಟ್ಯಾಂಕರ್ಗಳಿಗೆ ಇರಾನ್ ಅವಕಾಶ ನೀಡಿರೋದು ಒಂದು ಸ್ವಲ್ಪ ನಿರಾಳರಾಗಬಹುದು ನಾವು. ಆದರೆ ಯುದ್ಧ ಮುಂದುವರೆದಲ್ಲಿ ಭಾರತಕ್ಕೂ ವಿಪತ್ತು ಕಾದಿದೆಯಾ? ಸ್ಟೇಟ್ ಆಫ್ ಹರ್ಮುಜ್ ಏನೋ ನಮಗೆ ಓಪನ್ ಆಗಿದೆ, ಹರ್ಮುಜ್ ಜಲಸಂಧಿ ಏನೋ ನಮಗೆ ಓಕೆ, ನಾವು ನಮ್ಮ ಶಿಪ್ಗಳನ್ನು ತಗೊಂಡ್ಬರ್ಬೋದು. ಆದರೆ ಅಲ್ಲಿ ಪ್ರೊಡಕ್ಷನ್ ಬೇಕಲ್ಲ, ಅಲ್ಲಿನ ಪರಿಸ್ಥಿತಿ ಹೇಗಿದೆಯೋ, ಇರಾನ್ನಲ್ಲಿ ಹೇಗಿದೆ ಪರಿಸ್ಥಿತಿ, ಅಲ್ಲಿ ಪ್ರೊಡಕ್ಷನ್ ಬೇಕು, ಸಪ್ಲೈ ಬೇಕು. ಸಪ್ಲೈ ಚೈನೇ ಮೋಸ್ಟ್ ಇಂಪಾರ್ಟೆಂಟ್. ಸೊ ಹೀಗಾಗಿ ಸಂಸತ್ತಿನಲ್ಲೇ ಮೋದಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜಪಾನ್ ಭಾರೀ ಜಾಗೃತೆಯಿಂದ ಒಂದು 254 ದಿನಗಳಿಗಾಗುವಷ್ಟು ತೈಲ ಸ್ಟಾಕ್ ಇಟ್ಕೊಂಡಿದೆ. ಆದರೆ ಭಾರತದಲ್ಲಿ 60 ದಿನಗಳಿಗಾಗುವಷ್ಟು ಮಾತ್ರ ಸ್ಟಾಕ್ ಇರೋದು. ನೋಡಿ ಎಂತಹ ಸಂದರ್ಭ ಅಂತ ಹೇಳಿ. ಒಂದು 60 ದಿನಗಳಿಗಾಗುವಷ್ಟು ನಮ್ಮ ದೇಶದಲ್ಲಿ ಆಯಿಲ್ ಸ್ಟಾಕ್ ಇದೆ ಅಂತ ಸದ್ಯದ ಮಾಹಿತಿ ಇದೆ. 60 ದಿನ ಹಿಂಗೆ ಬಂದು ಹಿಂಗೆ ಹೊಟ್ಟೋಗ್ಬಿಡುತ್ತೆ. ಯುದ್ಧ ಶುರುವಾಗಿ ನಾಳೆಗೆ ಕರೆಕ್ಟಾಗಿ 1 ತಿಂಗಳಾಗುತ್ತೆ. 1 ತಿಂಗಳ ಹಿಂದೆ ಫಸ್ಟ್ ಮಿಸೈಲ್ ಫೈರ್ ಆಗಿದ್ದು. ಸೊ ಈ ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಆಗಿಬಿಟ್ರೆ ಹೇಗೆ, ಬದುಕು ಹೇಗೆ? ಈಗ ಆಲ್ರೆಡಿ ಆಟೋ ಚಾಲಕರ ಬದುಕು ದುಸ್ತರ ಆಗಿದೆ. ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆ ಅದು ಜಾಸ್ತಿ ಆಗ್ತಾ ಇದೆ. ದಿನಗೂಲಿ ಕಾರ್ಮಿಕರಿಗೂ ಸಮಸ್ಯೆ ಆಗ್ತಾ ಇದೆ. ಹೋಟೆಲ್ ಉದ್ಯಮಕ್ಕೆ ಫಸ್ಟ್ ಹೊಡೆತ ಬಿತ್ತು. ಹಂತಂತವಾಗಿ ಇವಾಗ ನೋಡ್ತಾ ಇದ್ದೀವಿ ನಾವು. ಲಾಜಿಸ್ಟಿಕ್ಸ್ ಇಲ್ಲದೆ ಹೋಗ್ಬಿಟ್ರೆ, ಸಪ್ಲೈ ಚೈನೇ ಕಟ್ ಆಗಿಬಿಟ್ರೆ ಆಟೋಮ್ಯಾಟಿಕ್ಲಿ ಲಾಕ್ಡೌನ್ ಆಗೋಗುತ್ತೆ. ಯಾರು ಲಾಕ್ಡೌನ್ ಅಂತ ಅನೌನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅರುಣ್ ಪರಮೇಶ್ವರ್ ಅಂತ APMC ವರ್ತಕರಿದ್ದಾರೆ, ಮುಖಂಡರಿದ್ದಾರೆ, ಮಾತನಾಡ್ತಾರೆ. ಅರುಣ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ಮೋಸ್ಟ್ 1 ತಿಂಗಳು ಯುದ್ಧ ಆರಂಭ ಆಗಿ. ಸೊ ಸಪ್ಲೈ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿ ಉತ್ಪನ್ನಗಳಾಗಿರ್ಬೋದು, ರೇಷನ್ ಆಗಿರ್ಬೋದು, ಅದು ಎಲ್ಲವೂ ಕೂಡ. ಸೊ ಈ ಥರ ಈಗ ಸದ್ಯದ ಮಟ್ಟಿಗೆ ಸಪ್ಲೈ ಯಾವ ಥರ ಇದೆ, ಏನು ಕಥೆ, ಹೇಗೆ? ಮೇಡಮ್, ಆಲ್ರೆಡಿ ಒಂದು 50-60% ಇದು ಅಕ್ಕಿ ಔಟ್ ಹೋಗೋದು ಕಮ್ಮಿ ಆಗಿದೆ ಮೇಡಮ್. ಎಕ್ಸ್ಪೋರ್ಟ್ ಕೊಟ್ಟಿದ್ರು, ಬಟ್ ಎಕ್ಸ್ಪೋರ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಇಲ್ಲಿ ಏನಾಗಿದೆ ಅಂದರೆ, ಇಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಹೋಟ್ಲುಗಳು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದ್ರಿಂದ 60% ವ್ಯಾಪಾರ ಬಿದ್ದೋಗಿದೆ. ಇದೊಂದೇ ಅಲ್ಲ, ಆಮೇಲೆ ತರಕಾರಿ ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಅದು ರೈತರಿಗೆ ಹೊಡೆತ ಬಿದ್ದಿದೆ. ಆಮೇಲೆ ಹಣ್ಣುಗಳು ಎಕ್ಸ್ಪೋರ್ಟ್ ಆಗ್ತಾಯಿತ್ತು, ಅದು ರೈತರಿಗೆ ಬಂದಿದೆ. ಅಲ್ಲಿಂದ ಬರ್ತಕ್ಕಂಥದ್ದು ಕೆಲವೊಂದು ಡ್ರೈ ಫ್ರೂಟ್ಸ್ ಬರ್ತಾಯಿತ್ತು, ಅದು ಎಫೆಕ್ಟ್ ಬಿದ್ದಿದೆ. ಒಟ್ಟಾರೆ ಟೋಟಲ್ ಆಗಿ 100% ಇದು ಯುದ್ಧದ ಕಾರ್ಮೋಡ ಸಾರ್ವಜನಿಕರಲ್ಲಿ ಕವಿದೋದಂಥ ವಾತಾವರಣ ಸೃಷ್ಟಿಯಾಗಿದೆ ಮೇಡಮ್. 100%. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಒಳಗೆ ಮನುಷ್ಯ ಅವತ್ತೊಂದು ದುಡ್ಡು ತಿನ್ನೋ ಅಂಥ ವರ್ಗ ಜಾಸ್ತಿ ಇದೆ. ಅಂಥ ಪರಿಸ್ಥಿತಿಲೂ ಇವಾಗ ನೀವು ಹೇಳ್ದಂಗೆ ಪೆಟ್ರೋಲ್, ಗ್ಯಾಸ್ ನೋಡಿ, 25 ದಿನ ಗ್ಯಾಸು ಸಪೋಸ್ ಮರ್ತ್ಬಿಟ್ಟಿರ್ತಾರೆ ಅವ್ರು. ಏನಾರ 25 ದಿನ ಬುಕ್ ಮಾಡೋದು ಮರ್ತೋಗ್ಬಿಡ್ತಾರೆ, ಅದು 25 ದಿವಸ ಬೇಕೇ ಬೇಕು. ಅಂಥ ಪರಿಸ್ಥಿತಿ ಅಂದವ್ರೆ. ನಾನು ಹೇಳೋದೇನು ಅಂದರೆ, ನಾನು ಇವ್ರನ್ನೂ ಬ್ಲೇಮ್ ಮಾಡಲ್ಲ, ಅವ್ರನ್ನೂ ಬ್ಲೇಮ್ ಮಾಡಲ್ಲ. ಅಚ್ಚ ದಿನ್ನು ಅಂತಂದ್ರಲ್ಲ,
ಎಲ್ಲಿ ಅಚ್ಚಾ ದಿನ? ಅಲ್ಲ, ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅಚ್ಚೆ ದಿನಗೂ ಇದಕ್ಕೂ ಏನ್ ಸಂಬಂಧ ಇದೆ? ಅಲ್ಲಲ್ಲ ಇವಾಗ ಭಾರತ ಅಲ್ಲ, ನೀವು ಒಂದು ಬೇಸಿಕ್ ಅರ್ಥ ಮಾಡ್ಕೊಳ್ಳಿ ಅರುಣ್ ಅವರೇ, ಭಾರತ ಹೋಗಿ ಯುದ್ಧ ನಿಲ್ಸೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲಲ್ಲ ಇವಾಗ ಏನಾಗಿದೆ, ನಾನು ವಿಶ್ವಗುರು ಅಂತ ಹೇಳ್ಕೊಂತಾರಲ್ಲ ಮೇಡಮ್, ನಾನು ಹೇಳೋದು ಬ್ಲೇಮ್ ಮಾಡ್ತಾ ಇಲ್ಲ. ವಿಶ್ವಗುರು ಅಂತ ಹೇಳ್ಕೊಬೇಕಾದ್ರೆ ನಾನು ವಿಶ್ವಗುರು, ನನ್ನ ದೇಶಕ್ಕೆ ಎಲ್ಲ ದೇಶಗಳವರು ನನ್ನ ಸಂಪರ್ಕ ಚೆನ್ನಾಗಿದೆ, ನಾನು ಮಾಡ್ತೀನಿ ಅಂತಾರಲ್ಲ, ಅಟ್ಲೀಸ್ಟು ಇಂಥ ಸಂದರ್ಭಗಳನ್ನ ನಿಭಾಯಿಸುವಂಥ ಶಕ್ತಿ ಬೇಕಲ್ವಾ? ಓಕೆ, ನಿಮ್ಮ ಲೆಕ್ಕದಲ್ಲಿ ಯಾವ ಥರ ನಿಭಾಯಿಸಬೇಕು ಹೇಳಿ? ಅಲ್ಲಲ್ಲ ಇವಾಗ ಈ ಯುದ್ಧ ಸ್ಟಾರ್ಟ್ ಆಗಿ 1 ತಿಂಗಳಾಯಿತು ಅಂತ ಅಂದಾಗ ಎಲ್ಲ ಇವಾಗ ಅಡುಗೆ ಅನಿಲನೇ ಈ ಪರಿಸ್ಥಿತಿ ಆದರೆ ನೋಡಿ, ಇವಾಗ ಕಮರ್ಷಿಯಲ್ ಪಾಪ ಎಷ್ಟು ಹೋಟ್ಲುಗಳು ನಂಬ್ಕೊಂಡು. ಅಂಡರ್ಸ್ಟ್ಯಾಂಡ್ ಅರುಣ್ ಅವರೇ, ನೀವು ಅದಕ್ಕೆ ನೀವು ಏನು ಮಾಡಬೇಕಿತ್ತು ಅಂತ ಹೇಳಿ. ನೀವು ಅಲ್ಲ ಏನು ಮಾಡಬೇಕಾಗಿತ್ತು ಅಂದರೆ ಯುದ್ಧ ಸ್ಟಾರ್ಟ್ ಆದಾಗೆ ಎಲ್ಲ ಸಂಘಟನೆ ಮಾಡ್ಕೋಬೋದಾಯ್ತು. ಹಂಗೆ ಮಾಡಕ್ ನಾನು ನೀವು ಅರ್ಥ ಮಾಡ್ಕೊಳ್ಳಿ, ಲೆಟ್ ಅಸ್ ಸ್ಪೀಕ್ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ. ಹೇಳಿ ಯಾವುದೋ ನಾವೊಂದು ರಾಜ್ಯನ ಬಂದ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಒಂದು ಬಂದ್ ಘೋಷಣೆ ಮಾಡ್ತೀವಿ, ಇಲ್ಲ ಒಂದು ಜಿಲ್ಲೆ ಬಂದ್ ಅಂತ ಏನೋ ಒಂದು ಹೋರಾಟಕ್ಕೆ ಬಂದ್ ಅಂತ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಹಂಗೆ ಮಾಡಿದಾಗ್ಲೇ ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಇನ್ನೆಲ್ಲ ಅಂಗಡಿಗಳನ್ನ ಮುಚ್ಚಿಬಿಡ್ಬೇಕು ಅಂತ ಮಾಡ್ತೀವಿ. ಅರ್ಥ ಆಯ್ತಾ? ಕೋವಿಡ್ ಅಂತ ಸಂದರ್ಭದಲ್ಲೇ ಸಡನ್ನಾಗಿ ಹಂಗೆ ಆದಾಗ ಅವಾಗ ಫುಡ್ ಡೊನೇಟ್ ಮಾಡೋರಿದ್ರು, ಅಕ್ಕಿ ಕಿಟ್ ಕೊಟ್ಟರು, ರೇಷನ್ ಕಿಟ್ ಎಲ್ಲ ಕೊಟ್ಟರು, ಮಾಡ್ಬೋದು. ಅಕ್ಕಪಕ್ಕದ ಮನೆ ಜಗಳ ಅಲ್ಲ ಇದು. ಹೌದು, ಅವ್ರ ಮನೇಲಿ ಜಗಳ ಆಗ್ತಿದೆ, ನಾವು ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ನಕ್ಕೆ ಅಲ್ಲ. ಇವಾಗ ನಾನು ಹೇಳ್ತಾ ಇರೋದು ಒಂದು ತಿಂಗಳಾಯ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ನಾನು 1 ತಿಂಗಳಲ್ಲ 2 ತಿಂಗಳಾಗ್ಲಿ, ಪ್ರತಿ ತಿಂಗಳು ಭಾರತಕ್ಕೆ ಮಿನಿಮಮ್ 25ರಿಂದ 30 ಹಡಗುಗಳು ತೈಲವನ್ನ ಹೊತ್ಕೊಂಡು ಬರಲೇಬೇಕು. ಇಲ್ಲ ಅಂತಂದ್ರೆ ನಮಗೆ ಆಯಿಲ್ ಪೂರೈಕೆ ಮಾಡ್ಕೊಳಕ್ ಆಗಲ್ಲ. ಈಗ ನಾವು ಅದನ್ನೇ ಮೇಡಮ್ ಪ್ರತಿಪಾದನೆ ಮಾಡ್ತಾ ಇರೋದು, ರಾಜ್ಯ ಸರ್ಕಾರಕ್ಕೂ ಅದೇ ಹೇಳ್ತಾ ಇರೋದು. ನೀವು ಆಯಿಲ್ನ ಏನು ಇವಾಗ ದಿನ ಬಳಕೆ ಮಾಡ್ತಿರಲ್ಲ, ಇದು ಏನು ಕುಕ್ಕಿಂಗ್ ಆಯಿಲ್ ಅಂತೀವಲ್ಲ ನಾವು, ಅಡುಗೆ ಎಣ್ಣೆ, ಅದನ್ನು ಆಲ್ಮೋಸ್ಟ್ ಅಲ್ಲಿ ಸ್ಟಾಕ್ ಇಟ್ಟಿದ್ದಾರೆ. ಇನ್ನೂ 1 ತಿಂಗಳಿಗಾಗೋ ಸ್ಟಾಕ್ ಇದೆ. ಅದನ್ನು ನಾಗರಿಕ ಸರಬರಾಜು ಇಲಾಖೆಗಳು ಅಧಿಕಾರಿಗಳು ಹತ್ರಕ್ಕೆ ಬರೋಕ್ಕೆ ರೆಡಿ ಇಲ್ವಲ್ಲ, ಅಂಥ ಕೆಲಸ ಮಾಡಬೇಕು. ಇವಾಗ ಎಲ್ಲೆಲ್ಲಿ ಸ್ಟಾಕ್ ಎಷ್ಟಿದ್ದಾರೆ, ಯಾರ್ಯಾರು ತುಂಬ ಪ್ರಮಾಣದಲ್ಲಿ ಸ್ಟಾಕ್ ಮಾಡ್ಕೊಂಡಿದ್ರೆ ಅಂಥವ್ರನ್ನ ರೈಡ್ ಮಾಡಿ. ಸರ್ಕಾರಕ್ಕೆ ಅಧಿಕಾರ ಇದೆಯಲ್ವಾ, ಈ ಸರ್ಕಾರ ಏನು ಮಾಡ್ತಾ ಇದೆ? ಅದಕ್ಕೆ ಹೇಳಿ, ಈ ಕಾಳ ಸಂತೆಯಲ್ಲಿ ಮಾರಾಟ ಮಾಡೋರು, ನಾವು ಅದನ್ನ ಮೇಡಮ್ ಸ್ಟಾರ್ಟಿಂಗಲ್ಲೇ 140 ರೂಪಾಯಿ ಆಯಿಲ್ ಇದ್ದಾಗೆ ನಾವು ಇದನ್ನ ಹೇಳಿದ್ವಿ. ಅಧಿಕಾರಿಗಳೇನು ಮಣ್ಣು ತಿಂತಾ ಇದ್ದೀರಾ, ನಿಮ್ಗೇನು ಇದಿಲ್ವಾ, ಜ್ಞಾನ ಇಲ್ವಾ, ನೀವೇನ್ ಮಾಡ್ತಾ ಇದ್ದೀರಾ ಇಂಥ ಇದನ್ನ ನಾನು ಅದನ್ನು ಅಡ್ರೆಸ್ ಕೂಡ ಹೇಳಿದ್ವಿ. ಅದು ಹೇಳಿದ್ರು ಕೂಡ ಇವ್ರಿಗೂ ಇಚ್ಛಾಶಕ್ತಿ ಇಲ್ಲ. ನಾನೇನು ಅವ್ರ ಮೇಲೆ ಬ್ಲೇಮ್ ಮಾಡಬೇಕು, ಇವ್ರು ಸರಿ ಅಂತ ಹೇಳ್ತಲ್ಲ, ಇವ್ರಿಗೂ ಇಚ್ಛಾಶಕ್ತಿ ಇಲ್ಲ, ಇವರು ಮಾಡೋಕ್ಕೆ ಯೋಗ್ಯತೆ ಇವ್ರಿಗಿಲ್ಲ. ಯಾಕೆಂದರೆ ಎಲ್ಲ ಅಡ್ಜಸ್ಟ್ಮೆಂಟು. ಆರೋಗ್ಯ ನಾಗರಿಕ ಸರಬರಾಜು ಅಧಿಕಾರಿಗಳಿಗೆ ಯಾವನ್ ಡಿಸ್ಟ್ರಿಬ್ಯೂಟ್ರು, ಯಾವನ್ ಎಷ್ಟು ಆಯಿಲ್ ಇಟ್ಟು ಎಲ್ಲ ಗೊತ್ತಿರುತ್ತೆ. ಅಂಥದ್ರಲ್ಲಿ ಗೊತ್ತಿದ್ರು ಕೂಡ ಇವ್ರು ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಅಂದಮೇಲೆ ಸುಮ್ಮನೆ ಅಧಿಕಾರ ನಡೆಸ್ಬಿಟ್ಟು ನಾನೇನೋ ಇದ್ರೊಳಗೆ ಜನ ಪರವ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲಿ ತಪ್ಪದು. ಅದನ್ನು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ, ರೈತರನ್ನ ಅಟ್ಲೀಸ್ಟ್ ಓಲಿ ಅವರು ಬಿಡಿ, ಅದು ಬೇಡ, ಓಲಿ ಇವರಾರು ರೈತರಿಗೆ ಏನು ಸಮಸ್ಯೆ ಆಗಿದೆ. ಇವಾಗ ಹಣ್ಣುಗಳು ತರಕಾರಿಗಳು ಪಾಪ ತುಂಬ ಚೀಪ್ ಆಗ್ತದೆ, ತರಕಾರಿಗಳು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಏನಾಗಿದೆ, ಏನು ಸಮಸ್ಯೆ ಇದೆ ಅಂತ ಒಬ್ಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವನಿಗೂ ಅದ್ರ ಬಗ್ಗೆ ಪರಿಜ್ಞಾನ ಇಲ್ಲ, ಕೃಷಿ ಸಚಿವನಿಗೂ ಪರಿಜ್ಞಾನ ಇಲ್ಲ. ಅಟ್ಲೀಸ್ಟ್ ಒಬ್ಬ ರೈತರನ್ನ ಮೀಟಿಂಗ್ ಕರೆದು ಏನಾರ ಒಂದು ಏನು ಮಾಡ್ಬೋದು, ಏ ರೀತಿ ಆಗಿದೆ, ನಿಮ್ಮ ಪರಿಹಾರ ಕೊಡ್ಬೇಕಾ, ಎಷ್ಟು ಬೆಳೆದಿದ್ದೀರಾ, ಏನಾಗಿದೆ ಅಂತ. ಮೇಡಮ್ ಇವಾಗ ಏನಾಗಿದೆ ಅಂದರೆ, ಕೆಲವೊಂದು ಹೂವುಗಳು ಹೋಗ್ತವೆ ನಿಮಗೆ, ಈ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಎಕ್ಸ್ಪೋರ್ಟ್ ಹೂವುಗಳು ಹೋಗ್ತವೆ. ಪಾಪ ಅವರು ಹೂವಾದವರು ನೀವು ಬೆಳಗ್ಗೆ ಮಾರ್ಕೆಟಲ್ಲಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಂಥ ಪರಿಸ್ಥಿತಿಗೆ ಇವತ್ತು ರೈತನ ತಗೊಂಬಂದು ನಿಲ್ಲಿಸ್ಬಿಟ್ಟು ಈ ರಾಜ್ಯದಲ್ಲಿ ಇವರೇನೋ ದೊಡ್ಡದಾಗಿ ನಾನೇನೋ ಮಾಡ್ತಾ ಇದ್ದೀನಿ, ನಾನೇನೋ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ ಮೇಡಮ್. ಆಲ್ ರೈಟ್, ನಾನು ಮಾತಾಡ್ತೀನಿ. ನಮ್ಮ ಜೊತೆಗೆ ಆರ್ಥಿಕ ತಜ್ಞರು ಪ್ರೊಫೆಸರ್ ಅರುಣ್ ಕೇಶವ್ ಅವರಿದ್ದಾರೆ. ಕೇಶವ್ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತಾಡ್ತೀನಿ ಒಂದು